ನಿಂದ ಲ್ಯಾಂಬೋರ್ಗಿನಿವರೆಗೆ, ಲೈಟ್ ಬಾಯ್ ನಿಂದ ಚಾಲೆಂಜಿಂಗ್ ಸ್ಟಾರ್ ವರೆಗೆ, ಮೈಸೂರ್ ಲ್ಯಾಂಡ್ ನಿಂದ ಸ್ವಿಟ್ಜರ್ಲ್ಯಾಂಡ್ ವರೆಗೆ ಇದು ಇವರ ಪ್ರಯಾಣದ ಮಾತುಗಳು, ಪ್ರಮಾಣದ ಮಾತುಗಳು. ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್, ಭೂಮಿಪುತ್ರ, ಡಿ ಬಾಸ್ ಅನ್ನೋ ಬಿರುದುಗಳು ಒಂದು ತೂಕ ಆದ್ರೆ ದರ್ಶನ್ ತೂಗುದೀಪ ಅನ್ನೋದು ಇನ್ನೊಂದು ತೂಕ. ಸ್ವಪ್ರತಿಭೆ, ಅವಿರತ ಪರಿಶ್ರಮ, ತುಂಬು ಶ್ರದ್ಧೆಯಿಂದ ಇವತ್ತು ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಬೆಳೆದು ಬಹುದೊಡ್ಡ ಹೆಸರು ಮಾಡಿರುವ ನಾಯಕ ನಟ ದರ್ಶನ್ ತೂಗುದೀಪ. ಫೆಬ್ರವರಿ 16, 1977ರಂದು ಶ್ರೀ ತೂಗುದೀಪ ಶ್ರೀನಿವಾಸ್ ಮೀನಾ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿದರು ದರ್ಶನ್ ತೂಗುದೀಪ. ಹಿರಿಯ ಹಾಗೂ ಜನಪ್ರಿಯ ನಟರಾದ ತೂಗುದೀಪ ಶ್ರೀನಿವಾಸ್ ನನ್ನ ಮಗ ನನ್ನ ಹೆಸರು ಉಳಿಸಿದರೆ ಸಾಕು ಅಂತ ಅಂದುಕೊಂಡಿದ್ದರು. ಅವರಿಗೆ ಗೊತ್ತಿಲ್ಲ, ಅವರ ಮಗ ಬರೀ ಅವರ ಹೆಸರು ಉಳಿಸೋದು, ಮುಂದೆ ಕನ್ನಡ ಚಿತ್ರರಂಗದ ಹೆಸರನ್ನೇ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಅಂತ. ಖಡಕ್ ಬಾಡಿ, ಕಣ್ ಕುಕ್ಕುವ ಲುಕ್ಕು, 6 ಅಡಿ ಹೈಟು, ಆ ಹೈಟಿಗೆ ಸರಿ ಹೊಂದುವ ವೇಟು, ಅದ್ಭುತ ನಟನೆ, ಎಕ್ಸ್ಟ್ರಾರ್ಡಿನರಿ ಆಕ್ಷನ್ ಜೊತೆಗೆ ಮಾಸ್ ಮತ್ತು ಕ್ಲಾಸ್ ಸಿನಿಮಾಗಳನ್ನ ನಿಭಾಯಿಸುವ ತಾಕತ್ ಇವರನ್ನು ಜಗತ್ತಿನೆಲ್ಲೆಡೆ ದೊಡ್ಡ ಮಟ್ಟದ ಅಭಿಮಾನಿಗಳನ್ನ ಸಂಪಾದಿಸುವ ತರ ಮಾಡಿತು. ಇವರ ವೈಬ್ರೇಷನ್ನೇ ಅವರ ಅಭಿಮಾನಿಗಳಿಗೆ ಸೆಲೆಬ್ರೇಷನ್. ಇವರನ್ನು ಕೋಟ್ಯಾಂತರ ಅಭಿಮಾನಿಗಳು ಇಷ್ಟಪಡೋದು ಮಾತ್ರ ಅಲ್ಲ, ಏಕಕಾಲಕ್ಕೆ ಪ್ರಾಣಿಗಳು ಇವರನ್ನು ಅಷ್ಟೇ ಇಷ್ಟಪಡ್ತಾರೆ, ಪ್ರೀತಿ ಕೊಡ್ತಾರೆ. ಪ್ರಾಣಿಗಳಿಗೂ ಹೃದಯ ಇರುತ್ತೆ, ಅವಕ್ಕೂ ಸಂತೋಷ ಆಗುತ್ತೆ, ನೋವಾಗುತ್ತೆ ಅಂತ ನಾವು ಕೇಳಿರ್ತೀವಿ. ಆದ್ರೆ ದರ್ಶನ್ ಅವರು ಕಣ್ಣಾರೆ ನೋಡಿದ್ದಾರೆ, ಅನುಭವಿಸಿದ್ದಾರೆ, ಕಣ್ಣೊರೆಸಿದ್ದಾರೆ. ಅಪ್ಪ ಅಮ್ಮನ ಟ್ಯಾಟು, ದೇವರ ಟ್ಯಾಟು, ಪ್ರೀತಿಸೋ ಹುಡುಗ ಹುಡುಗಿಯರ ಟ್ಯಾಟು ಹಾಕಿಸಿಕೊಳ್ಳುವವರ ಮಧ್ಯೆ ಇವರು ತಮ್ಮ ಎದೆಯ ಮೇಲೆ ಅಭಿಮಾನಿಗಳ ಟ್ಯಾಟುನೇ ಹಾಕಿಸಿಕೊಂಡಿದ್ದಾರೆ. ಅಭಿಮಾನಿಗಳು ಇವರಿಗೆ ಹತ್ತಲೂ ಬಿರುದು ಕೊಟ್ರೆ, ಇವರು ಅವರಿಗೆ ಸೆಲೆಬ್ರಿಟೀಸ್ ಅನ್ನೋ ಬಿರುದು ಕೊಟ್ಟಿದ್ದಾರೆ. ಎಲ್ಲೇ ಹೋದರೂ ಆ ಪದದಿಂದಲೇ ಅವರನ್ನು ಕರೆಯುತ್ತಾರೆ. ಊಹೆಗೂ ಮೀರಿ ಬೆಳೆದಿದ್ದಾರೆ. ತಾನು ಬೆಳೆಯುವುದರ ಜೊತೆ ತನ್ನ ಜೊತೆಗಾರರನ್ನು ಬೆಳೆಸುತ್ತಿದ್ದಾರೆ. ಬ್ಯಾಕ್ ಅಲ್ಲಿ ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ಕೆ ಮೆಜೆಸ್ಟಿಕ್ಗೆ ಹೋಗ್ತಿದ್ದ ಹುಡುಗ ಮುಂದೆ ಹೀರೋ ಆಗಿ ಹೋದ್ರೆ ಇಡೀ ಮೆಜೆಸ್ಟಿಕ್ಗೆ ಅಭಿಮಾನಿಗಳಿಂದ ಬ್ಲಾಕ್ ಆಗುತ್ತೆ ಅಂದ್ರೆ ಅದು ದರ್ಶನ್. ಹಸು ಕಟ್ಟಿ ಹಾಲ್ ಕರೆದು ಮಾರ್ತಿದ್ದ ಹುಡುಗ ಬೆಳೆದು ಹೀರೋ ಆಗಿ ಅವರ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಮಾಡಿಸ್ಕೊಳ್ತಾನೆ ಅಂದ್ರೆ ಅದು ದರ್ಶನ್. ಇವರ ಚಿತ್ರ ಬಿಡುಗಡೆ ಆಗ್ತಿದೆ ಅಂದ್ರೆ ಥಿಯೇಟರ್ಗಳಲ್ಲಿ ಯಾವ ಬೋರ್ಡ್ ಇರುತ್ತೋ ಇರಲ್ವೋ, ಹೌಸ್ಫುಲ್ ಬೋರ್ಡ್ ಅಂತೂ ಕಂಪಲ್ಸರಿ ಇರುತ್ತೆ. ಪಾತ್ರ ಯಾವುದೇ ಇರಲಿ, ಲೀಲಾಜಾಲವಾಗಿ ನಟಿಸುವಂತಹ ಅದ್ಭುತ ನಟ. ರೈತರ ಲ್ಯಾಂಡ್ ಅಲ್ಲಿ ಲುಂಗಿ ಉಡೋಕ್ಕೂ ಸೈ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೂಟ್ ತೊಡೋಕ್ಕೂ ಸೈ, ಕುಲುಮೇಲಿ ಮಚ್ಚು ತಟ್ಟೋಕ್ಕೂ ರೆಡಿ, ಮಚ್ಚು ಹಿಡಿದು ರೌಡಿಗಳನ್ನ ತಟ್ಟೋಕ್ಕೂ ರೆಡಿ. ಇತ್ತ ಶಿಕ್ಷಣ ಕ್ರಾಂತಿಗೂ ಸೈ, ಅತ್ತ ರೈತ ಕ್ರಾಂತಿಗೂ ಸೈ. ಇವರ ಗತ್ತಿನ ಬಗ್ಗೆ ಎಲ್ಲರಿಗೂ ಗೊತ್ತು, ಆದ್ರೆ ಇವರ ದತ್ತಿನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಅನಾಥಾಶ್ರಮಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಇವರು ದತ್ತು ತಗೊಂಡು ಸಾಕಿ ಸಲಹುತ್ತಿದ್ದಾರೆ. ನೇರವಂತಿಕೆಯಲ್ಲಿ ದುರ್ಯೋಧನನಾದರೆ ದಾನದಲ್ಲಿ ಸಾಕ್ಷಾತ್ ಕರ್ಣ, ಧರ್ಮದಲ್ಲಂತೂ ಯಕಶ್ಚಿತ್ ಧರ್ಮರಾಯನೇ. ಸಾವಿರಾರು ಜನರ ಆಸ್ಪತ್ರೆ ಖರ್ಚನ್ನ ನೋಡಿಕೊಂಡಿದ್ದಾರೆ. ಎಷ್ಟೋ ವಿಕಲಚೇತನರಿಗೆ ಸಹಾಯ ಮಾಡಿ ಅವರ ಜೊತೆಗೆ ನಿಂತಿದ್ದಾರೆ. ಯಾರೇ ತೊಂದರೆಯಲ್ಲಿದ್ದರೂ ಸಹಾಯ ಮಾಡು ಅನ್ನೋದು ಇವರ ಸತ್ವ. ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದು ಇವರ ತತ್ವ. ದರ್ಶನ್ ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಅವರ ಬಾಯಲ್ಲಿ ಬರೋ ಮಾತಂದ್ರೆ ನಾನೊಬ್ಬ ಸಣ್ಣ ಕಲಾವಿದ ಅಂತ. ಬಹುಶಃ ಇವರನ್ನು ನೋಡೇ ಹೇಳಿರಬೇಕು, ತುಂಬಿದ ಕೊಡ ತುಳುಕಲ್ಲ ಅಂತ. ಇವತ್ತು ಚಿತ್ರರಂಗಕ್ಕೆ ಬರುತ್ತಿರುವ ಹೊಸ ತಲೆಮಾರಿನ ನಾಯಕ ನಟರು ಇವರನ್ನು ನೋಡಿ ಕಲಿಯುವಂತದ್ದು ಬಹಳಷ್ಟಿದೆ. ಇವರು ಯಾವತ್ತೂ ಗೆಲುವನ್ನು ತಲೆಗೆ ತೆಗೆದುಕೊಳ್ಳುವುದಿಲ್ಲ, ಸೋಲನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ, ಆದ್ರೆ ಯಾವುದೇ ಪಕ್ಷದ ಪರ ಅಲ್ಲ. ಯಾರೇ ಒಳ್ಳೆಯದನ್ನು ಮಾಡಲಿ ಅವರ ಬೆನ್ತಟ್ತಾರೆ, ಆದ್ರೆ ಯಾರಿಗೂ ಎಂದಿಗೂ ಕೆಟ್ಟದ್ದು ಬಯಸುವುದಿಲ್ಲ. ಕಾಯಕವೇ ಕೈಲಾಸ ಅನ್ನೋದು ಗಾದೆ ಮಾತಾದ್ರೆ, ತಾವಾಯ್ತು ತಮ್ಮ ಕೆಲಸವಾಯ್ತು ಅನ್ನೋದು ಡಿ ಬಾಸ್ ಮಾತು. ತನ್ನ ಚಿತ್ರಗಳ ಬಗ್ಗೆ ಮಾತ್ರವಲ್ಲ, ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುವ ಸಾವಿರಾರು ಕಾರ್ಮಿಕರ ಬಗ್ಗೆಯೂ ಯೋಚಿಸುತ್ತಾರೆ. ಇವರ ಒಂದು ಸಿನಿಮಾ ಬಿಡುಗಡೆಯ ವೇಳೆಗೆ ಮತ್ತೊಂದು ಸಿನಿಮಾದ ಮುಹೂರ್ತ ಮಾಡುತ್ತಾರೆ. 5 ರಿಂದ 6 ಸಿನಿಮಾಗಳ ಲೈನಪ್ ಮಾಡಿರುತ್ತಾರೆ. ಚಿತ್ರೀಕರಣದ ಬಿಡುವಿನ ವೇಳೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ವ್ಯವಸಾಯ, ಹೈನುಗಾರಿಕೆ,
ವನ್ಯಜೀವಿ ಛಾಯಾಗ್ರಹಣ, ಟ್ರೆಕ್ಕಿಂಗ್, ಸ್ನೇಹಿತರ ಭೇಟಿ, ಆಶ್ರಮಗಳ ಭೇಟಿ, ದೇವಸ್ಥಾನಗಳ ಭೇಟಿ, ಸೆಲೆಬ್ರಿಟಿಗಳ ಭೇಟಿ, ವಿದೇಶ ಪ್ರವಾಸ, ಹೀಗೆ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತಾರೆ. ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ಚಿತ್ರಾಭಿಮಾನಿಗಳಿಗೆ ದರ್ಶನ್ ರಂತಹ ಕಲಾವಿದ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ. ಚಿತ್ರರಂಗದಲ್ಲಿ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ನಮ್ಮ ದರ್ಶನ್ ರವರ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಹಾಗೂ ಇಂತಹ ಪುಣ್ಯಾತ್ಮನಿಗೆ ಭಗವಂತ ಇನ್ನೂ ಹೆಚ್ಚಿನ ಆನಂದ, ಆರೋಗ್ಯ ಹಾಗೂ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ. Beat Plus Karnataka.